ಹಾಯ್ ವೆಲ್ಕಮ್ ಟು ಸೆಲ್ಫ್ ಮೇಕಪ್ ಸೀರೀಸ್ ಪಾರ್ಟ್ 2. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಲ್ಫ್ ಮೇಕಪ್ ಮಾಡ್ಕೊಳಕ್ಕೆ ಬೇಕಾಗಿರುವಂತ ಕೆಲವೊಂದು ಟೂಲ್ಸ್ ಅಂಡ್ ಆಕ್ಸೆಸರೀಸ್ ನ ತೋರಿಸ್ತೀನಿ. ಫಸ್ಟ್ ನಮಗೆ ಬೇಕಾಗಿರುವಂತದ್ದು ಬ್ಲೆಂಡರ್. ಸೊ ನಾವು ಮೇಕಪ್ ನ ಬ್ಲೆಂಡ್ ಮಾಡ್ಕೊಳಕ್ಕೆ ಬ್ಲೆಂಡರ್ ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಮಿನಿ ಬ್ಲೆಂಡರ್. ಇದನ್ನ ಬಂದು ನಾವು ಐ ಕೆಳಗಡೆ ಸ್ಮಾಲ್ ಏರಿಯಾಸ್ ಅಲ್ಲಿ ಬ್ಲೆಂಡ್ ಮಾಡ್ಕೊಳಕ್ಕೆ ಮಿನಿ ಬ್ಲೆಂಡರ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಒಂದು ಪೌಡರ್ ಪಫ್. ಸೊ ಇದು ಬಂದ್ಬಿಟ್ಟು PAC ಅವರ ಪೌಡರ್ ಪಫ್. ಇದರಲ್ಲಿ ನಿಮಗೆ ಸೈಜಸ್ ಅವೈಲಬಲ್ ಇದೆ. ಸೊ ನೀವು ಈ ಪೌಡರ್ ಪಫ್ ಇದ್ರೆ ಈಸಿಯಾಗಿ ನೀವು ಪೌಡರ್ನ ಅಪ್ಲೈ ಮಾಡ್ಬೋದು. ನಂಬರ್ 3 ಐಲ್ಯಾಶ್ ಕರ್ಲರ್. ಸೊ ಇದನ್ನ ನೀವು ಯೂಸ್ ಮಾಡಿ ನಿಮ್ಮ ಲ್ಯಾಶಸ್ ನ ಕರ್ಲ್ ಮಾಡಿ ದೆನ್ ಮಸ್ಕರ ಅಪ್ಲೈ ಮಾಡೋದ್ರಿಂದ ಒಳ್ಳೆ ಲಿಫ್ಟಿಂಗ್ ಎಫೆಕ್ಟ್ ಸಿಗುತ್ತೆ ನಿಮ್ಮ ಲ್ಯಾಶಸ್ಗೆ. ನಂಬರ್ 4 ಬಂದ್ಬಿಟ್ಟು ಇಲ್ಲಿ ನಿಮಗೆ ಈ ತರ ಒಂದು ಸ್ಪ್ಯಾಚುಲಾ ಅಂಡ್ ಮಿಕ್ಸಿಂಗ್ ಪ್ಲೇಟ್ ಬೇಕಾಗುತ್ತೆ. ಇದು ಆಪ್ಷನಲ್. ಸೆಲ್ಫ್ ಮೇಕಪ್ ಆಗಿರೋದ್ರಿಂದ ನೀವು ನಿಮ್ಮ ಕೈ ಮೇಲೆ ಕೂಡ ಬ್ಲೆಂಡ್ ಮಾಡ್ಕೋಬಹುದು. ಇನ್ ಕೇಸ್ ನೀವೇನಾದ್ರು ತಗೊಂಡ್ರೆ ಇದು ಒಂದು. ನಂಬರ್ 5 ಬಂದ್ಬಿಟ್ಟು ಈ ತರ ಮಸ್ಕರ ಅಪ್ಲೈ ಮಾಡಕ್ಕೆ ನಿಮ್ಗೆ ಒಂದು ಟೂಲ್ ಅವೈಲಬಲ್ ಇದೆ. ಸೊ ಇದನ್ನ ನೀವು ಯೂಸ್ ಮಾಡಿ ಮಸ್ಕರನ ಅಪ್ಲೈ ಮಾಡೋದ್ರಿಂದ ನೀವೇನಾದ್ರೂ ಇನ್ ಕೇಸ್ ಫಸ್ಟೇ ಬೇಸ್ ಮಾಡಿದ್ರೆ ಮಸ್ಕರ ನಿಮ್ಮ ಬೇಸಿಗೆ ಎಲ್ಲೂ ಟಚ್ ಆಗಲ್ಲ. ಸೊ ಈಸಿಯಾಗಿ ನೀವು ನಿಮ್ಮ ಮಸ್ಕರನ ಈ ತರ ಹೋಲ್ಡ್ ಮಾಡಿ ಅಪ್ಲೈ ಮಾಡ್ಬೋದು. ಈ ಒಂದು ಟೂಲ್ ನ ಕೂಡ ಯೂಸ್ ಮಾಡ್ಬೋದು. ನಂಬರ್ 6 ವೆಟ್ ವೈಪ್ಸ್. ಬಿಕಾಸ್ ವೆಟ್ ವೈಪ್ಸ್ ಇದೆ ನಮಗೆ ಬಿಫೋರ್ ಸ್ಟಾರ್ಟಿಂಗ್ ಮೇಕಪ್ ನಾವು ನಮ್ಮ ಫೇಸ್ನ ಕ್ಲೆನ್ಸ್ ಮಾಡೋಕ್ಕೆ ನಮಗೆ ಯೂಸ್ ಆಗುತ್ತೆ. ಆ್ಯಂಡ್ ಐ ಮೇಕಪ್ ಆದಮೇಲೆ ಎನಿ ಫಾಲ್ಔಟ್ಸ್ನ ಕ್ಲಿಯರ್ನ ಮಾಡೋಕ್ಕೆ ಕೂಡ ನಮಗೆ ವೆಟ್ ವೈಪ್ಸ್ ಬೇಕಾಗುತ್ತೆ. ಆ್ಯಂಡ್ ನಂಬರ್ 7 ಕಾಟನ್ ಪ್ಯಾಡ್ಸ್. ಅಗೇನ್ ಇದು ಕೂಡ ನಮಗೆ ಎನಿ ಫಾಲ್ಔಟ್ಸ್ ನಾವು ಕ್ಲಿಯರ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ಟೋನರ್ನ ಅಪ್ಲೈ ಮಾಡೋಕ್ಕೆ ಕೂಡ ಯೂಸ್ ಮಾಡ್ಬೋದು. ಅಂಡ್ ನಂಬರ್ 8 ಈ ಟಿಪ್ಸ್ ಅಂದ್ರೆ ಈ ಕಾಟನ್ ಪ್ಯಾಡ್ ನ ನೀವು ಯೂಸ್ ಮಾಡಿ ಈ ತರ ಪ್ಲೇಸ್ ಮಾಡಿ ಐಲೈನರ್ ನ ಕೂಡ ಅಪ್ಲೈ ಮಾಡಬಹುದು. ನಿಮಗೆ ಆ ಒಂದು ವಿಂಗ್ ಎಫೆಕ್ಟ್ ಈಸಿಯಾಗಿ ಸಿಗುತ್ತೆ. ಅಂಡ್ ಐ ಮೇಕಪ್ ಗೆ ಕೂಡ ಈ ಒಂದು ಪ್ಯಾಡ್ ನ ನೀವು ಯೂಸ್ ಮಾಡಿ ನಿಮ್ಮ ಐ ಮೇಕಪ್ ಅಥವಾ ಐಲೈನರ್ ನ ಅಪ್ಲೈ ಮಾಡಬಹುದು. ಅಂಡ್ ನಂಬರ್ 9 ಟ್ವೀಸರ್. ಸೊ ಈ ಟ್ವೀಸರ್ ಇದ್ರೆ ನೀವೇನಾದ್ರೂ ಇನ್ ಕೇಸ್ ಐಬ್ರೋಸ್ ಮಾಡಿಸಿಲ್ಲ ಅಂದ್ರೆ ಎಕ್ಸ್ಟ್ರಾಸ್ ನ ಈ ಟ್ವೀಸರ್ ಅಲ್ಲಿ ರಿಮೂವ್ ಮಾಡಬಹುದು. ಸೊ ನಿಮ್ಮ ಐ ಮೇಕಪ್ ಗೆ ಮತ್ತೆ ಐಬ್ರೋ ಫಿಲ್ಲಿಂಗ್ ಗೆ ತುಂಬಾನೇ ಈಸಿ ಆಗುತ್ತೆ.